ಪ್ರಿಯರೇ, ಈ ಶ್ರಮದ ದಿನಗಳಲ್ಲಿ ನಾವು ನೋಡುವುದಾದರೆ ಅನೇಕರು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಪ್ರಸಂಗಗಳ ಮೇಲೆ ಪ್ರಸಂಗಗಳನ್ನು ಮಾಡ್ತಾ ಇದ್ದಾರೆ. ಶ್ರಮ, ಧಮೆ ಇವು ಕ್ರೈಸ್ತ ಜೀವಿತದಲ್ಲಿ ಭಾಳ ಮುಖ್ಯ. ಸಂದೇಶವಿಲ್ಲದ ಸಂದೇಶಗಳು ಏನು ಸುಖ. 2 ಕೊರಿಂಥ 2ನೇ ಅಧ್ಯಾಯ 17 ನಾವು ನೋಡುವುದಾದರೆ, ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚಿನ ಪಾಲಿನ ಜನರ ಆಗಿದ್ದೇವೆ. ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದೇವರ ವಾಕ್ಯವನ್ನು ನಾವು ಕಲಬೆರಕೆ, ನೀವು ನೋಡಿ 1 ಸಾಮುವೇಲ 3ನೇ ಅಧ್ಯಾಯ 1 ನಾವು ನೋಡೋದಾದರೆ, ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳ. ಇಸ್ರಾಯೇಲ್ ಜನರ ಚರಿತ್ರೆಯನ್ನು ನಾವು ನೋಡುವುದಾದರೆ, ಆ ಚರಿತ್ರೆಯ ಇತಿಹಾಸದ ಪುಟಗಳನ್ನು ನಾವು ಅಧ್ಯಯನ ಮಾಡುವುದಾದರೆ, ಅಲ್ಲಿ ಬಹು ಕತ್ತಲಾದಂಥ ಕಾಲಗಳಲ್ಲಿ ಚರಿತ್ರೆಕಾರರು ಅನೇಕ ಬಗೆಯ ತರಹಾವೇರಿ ಕಥೆಗಳನ್ನು ಬರೀತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಂದು ಸಹ ಕತ್ತಲ ಕಡೆ ನಾವು ಪ್ರಯಾಣ ಮಾಡ್ತಾ ಇದ್ದೀವ ಎಂದೆನಿಸಿಬಿಡುತ್ತದೆ. ಕಾರಣ ಏನಂತಂದರೆ, ಈ ಸಭಾ ಚರಿತ್ರೆಯ ಇತಿಹಾಸವನ್ನು ನಾವು ನೋಡುವುದಾದರೆ, ಹಿಂದೆಂದಿಗಿಂತ ಅತಿ ಹೆಚ್ಚು ಪ್ರಸಂಗಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಆದರೆ ಈ ಪ್ರಸಂಗ ಮತ್ತು ಪ್ರಸಂಗಿಗಳಲ್ಲಿ ಕರ್ತನ ಸಂದೇಶ ಎಲ್ಲಿ ಅನ್ನುವಂಥದ್ದು ಇವತ್ತು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಕರ್ತನ ಸಂದೇಶ ನಮ್ಮ ಪ್ರಸಂಗದ ಪೀಠದಲ್ಲಿ ವಿರಳವಾಗುತ್ತಾ ಇರುವುದಕ್ಕೆ ಕಾರಣ ಹಣ. ಸಾಮಾನ್ಯವಾಗಿ ಹಣವಂತರಾದ ಸೇವಕರಿಗಿಂತ ಹಣ ಕಡಿಮೆ ಇರುವಂಥ ಪ್ರಸಂಗಿಯ ಬಾಯಿಂದಲೇ ಕರ್ತನ ಸಂದೇಶ ಸ್ಪಷ್ಟವಾಗಿ ಹೆಚ್ಚು ನಿರ್ದಿಷ್ಟವಾಗಿ ಬರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇತಿಹಾಸ, ಹೆಣ್ಣು, ಹೊನ್ನು, ಮಣ್ಣು, ಅನೇಕ ಸೇವಕರು ಈ 3ರ ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ ಅನ್ನುವಂಥದ್ದು ಅನೇಕರು ಹೇಳ್ತಾರೆ. ಯಾಕಂತಂದರೆ, ನೀವು ನೋಡಿ, ಮ್ಯಾಥ್ಯೂ ಹೆನ್ರಿ ಅನ್ನುವಂಥ ಒಬ್ಬ ಸೇವಕ ಆತನ ಆತ್ಮಚರಿತ್ರೆಯಲ್ಲಿ ಬರೆದುಕೊಳ್ತಾನೆ, ಹಣವಂತರ ಬಗ್ಗೆ ಭಯವು ಪ್ರಸಂಗಿಗಳಿಗೆ ಇರಲೇಬಾರದು. ಹಣವಂತರ, ಸಿರಿವಂತರ, ಎಷ್ಟು ಅತ್ಯದ್ಭುತವಾದಂಥ ಮಾತು ನೋಡಿ. ಅದಕ್ಕೆ ತಮ್ಮ ಕೂಟಗಳಲ್ಲಿ ಬಿಲಿಗ್ರಾಮ್ ರೋಗಿಗಳಿಗೆ ನಾನು ಪ್ರಾರ್ಥನೆ ಮಾಡೋದಿಲ್ಲ, ಆದರೆ ಅವರ ಕೂಟಗಳಲ್ಲಿ ಹೆಚ್ಚು ಜನರು ಕ್ರಿಸ್ತನಿಗಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂಬುದನ್ನು ನಾವು ದಾಖಲು ಮಾಡಿರ್ತಕ್ಕಂಥ ಸಂಗತಿಗಳು. ಅದರ ರಹಸ್ಯ ಅವರ ಸಂದೇಶ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ ಅದು ಸ್ಪಷ್ಟವಾಗಿ ಹೇಳ್ತಾರೆ. 10ನೇ ಅಧ್ಯಾಯ 41-42 ನಾವು ನೋಡುವುದಾದರೆ, ಅಲ್ಲಿ ಅನೇಕರು ಆತನನ್ನು ನಂಬಿದ್ದರು. ಅಷ್ಟೇ, ಅನೇಕರು ಆತನನ್ನು ನಂಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ನಂಬಿಕೆ, ಫೇತ್. ದೇವರು ಒಂದು ನಂಬಿಕೆಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವಂಥದ್ದು ಒಂದು ವಿಶ್ವಾಸಪೂರ್ವಕವಾಗಿ ನಮ್ಮನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ ಪ್ರಿಯರೇ. ಅದಕ್ಕೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಈ ಶ್ರಮದ ದಿನಗಳಲ್ಲಿ ದೇವರ ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ಥಿತಿವಂತರಿಗಾಗಿ ಪ್ರಾರ್ಥಿಸ್ತೇನೆಯ್ಯ, ಹಣವಂತರಿಗಾಗಿ ಪ್ರಾರ್ಥಿಸ್ತೇನೆಯ್ಯ, ದಿಕ್ಕಿಲ್ಲದವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿಜವಾಗಲೂ ದೇವರೇ, ಸುವಾರ್ತೆ ಜಗತ್ತಿನ ಮೂಲೆಗೂ ತಲುಪುವಾಗಿ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನಪ್ಪ. ವಿಶೇಷವಾಗಿ ಸ್ವಾಮಿ, ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ, ಸೇವೆಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ನಿಮ್ಮ ರಕ್ತದಿಂದ ಸ್ವಾಮಿ, ಅಪ್ಪ, ಸೇವಕರನ್ನು ನೀವು ಬಲಗೊಳಿಸು ಸ್ವಾಮಿ, ಬಲಗೊಳಿಸು ದೇವರೇ. ವಿಶೇಷವಾಗಿ ಸ್ವಾಮಿ, ಅಪ್ಪ, ಎಲ್ಲ ಸಭಾಪಾಲಕರ ಕುಟುಂಬಗಳನ್ನು ನೀವು ಪ್ರಾರಂಭಿಸ್ತೀರಂತ ನಾನು ಬಲವಾಗಿ ನಂಬ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು, ನನ್ನನ್ನು ನಾನು ತಲೆದಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ, ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್ ಅಮೇನ್. ಪ್ರಿಯರೇ, ನಿರಂತರವಾಗಿ ನೋಡ್ತಾರೆ 7 ಲ್ಯಾಬ್ ಚಾನಲ್.